Hello everyone, welcome back to the discussion on office management. Dear students, during the previous session, we were discussed about the managerial function of office, the first function, that is planning. And during this session, we will discuss about another important managerial function of office, that is organizing. As far as the organizing is concerned, it is the determining, grouping and arranging of the various activities deemed necessary for the attainment of the objectives, the assigning of people to those activities, the providing of suitable physical factors of environment, and the indicating of the relative authority delegated to each individual charged with the execution of each respective activity. ಸೊ ಆರ್ಗನೈಸಿಂಗ್ ಅಂದರೆ ಸಂಘಟಿಸುವಿಕೆ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ನಡೀತಕ್ಕಂಥದ್ದು ಏನು ಅಂತಂದ್ರೆ, ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ಕೊಳ್ಳೋಕೆ ಅಥವಾ ಆ ಒಂದು ಸಂಸ್ಥೆಯ ಉದ್ದೇಶವನ್ನ ವ್ಯವಸ್ಥಿತವಾಗಿ ಈಡೇರಿಸುವ ಸಲುವಾಗಿ ನಾವು ಕಾರ್ಯಚಟುವಟಿಕೆಗಳನ್ನ ಒಂದು ವ್ಯವಸ್ಥಿತವಾಗಿ ಗುಂಪು ಮಾಡಬೇಕಾಗ್ತದೆ. ಸೊ ಅದನ್ನು ವ್ಯವಸ್ಥಿತವಾಗಿ ಅರೇಂಜ್ ಮಾಡಬೇಕಾಗ್ತದೆ ಮತ್ತು ಸಂಬಂಧಪಟ್ಟಂತಹ ಕೆಲಸಗಳನ್ನ ಗುರುತಿಸಿ ಆ ಕೆಲಸಕ್ಕೆ ಯೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ನಿಯೋಜನೆ ಮಾಡಿ ಅವರಿಗೆ ಅಧಿಕಾರವನ್ನು ಕೊಟ್ಟು ಅವ್ರ ಮೂಲಕ ಆ ರೀತಿಯಾಗಿರ್ತಕ್ಕಂತಹ ಜವಾಬ್ದಾರಿಯುತವಾದ ಕೆಲಸವನ್ನ ಮಾಡಿಸ್ಕೊಳ್ತಕ್ಕಂತಹದ್ದು ಈ ಒಂದು ಆರ್ಗನೈಸಿಂಗ್ ದಲ್ಲಿ ಇದೆ ಅನ್ನೋದನ್ನ ನಾವು ಕಾಣ್ತಾ ಇದ್ವಿ. ಸೊ ಸಿಂಪಲ್ ಆಗಿ ಹೇಳೋದಂದ್ರೆ, ಆರ್ಗನೈಸಿಂಗ್ ಅಂದ್ರೆ ಸಂಘಟಿಸುವಿಕೆ ಅಂತಂದ್ರೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲಾ ಸಂಪನ್ಮೂಲಗಳನ್ನ ಸುವ್ಯವಸ್ಥಿತವಾಗಿ ಸಂಯೋಜನೆ ಮಾಡಿ ಅವುಗಳಿಗೆ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅನ್ನ ಅಸೈನ್ ಮಾಡಿ ಅವುಗಳ ಮೂಲಕ ನಾವು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ವ್ಯವಸ್ಥಿತವಾಗಿ ಪೂರ್ಣಗೊಳಿಸ್ತಕ್ಕದ್ದು ಅಂತ ಹೇಳ್ಬೋದು. Then Lewis Allen has defined the term organizing in this way. Organizing is the process of identifying and grouping the work to be performed. ಸೊ ಏನು ಕೆಲಸ ಮಾಡಬೇಕಾಗಿದೆಯೋ ಆ ಕೆಲಸದ ಗುಂಪುಗಳನ್ನ ನಾವು ಐಡೆಂಟಿಫೈ ಮಾಡೋದು ಅಂದ್ರೆ ಗುರುತಿಸುವಂತಹ ಪ್ರಕ್ರಿಯೆ ಅಂತ ಹೇಳ್ತಾರೆ. ಜೊತೆಗೆ ಅಂಡ್ ಡೆಲಿಗೇಟಿಂಗ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿ, ಸಂಬಂಧಪಟ್ಟಂತಹ ಏನು ಗುರುತಿಸಿರ್ತೀವಿ ಕೆಲಸಗಳನ್ನ ಅದಕ್ಕೆ ಸಂಬಂಧಪಡುವ ಹಾಗೆ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿಗಳನ್ನ ಡೆಲಿಗೇಟ್ ಮಾಡೋದು ಅಂದ್ರೆ ದಟ್ ನಿಯೋಜನೆ ಮಾಡೋದು. ಅಂಡ್ ಅಗೇನ್ ಎಸ್ಟಾಬ್ಲಿಷಿಂಗ್ ರಿಲೇಶನ್ಶಿಪ್ ಫಾರ್ ದ ಪರ್ಪಸ್ ಆಫ್ ಎನೇಬಲಿಂಗ್ ಪೀಪಲ್ ಟು ವರ್ಕ್ ಮೋಸ್ಟ್ ಇಫೆಕ್ಟಿವ್ಲಿ ಟುಗೆದರ್ ಇನ್ ಅಕಂಪ್ಲಿಷಿಂಗ್ ಅಬ್ಜೆಕ್ಟಿವ್ಸ್. ಏನು ನಾವು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಡೆಲಿಗೇಷನ್ ಮಾಡಿರ್ತೀವಿ ಅದಕ್ಕೆ ರಿಲೇಶನ್ಶಿಪ್ ಅನ್ನ ಬಿಲ್ಡಪ್ ಮಾಡಿ ಆ ಮೂಲಕ ಇಫೆಕ್ಟಿವ್ ಆಗಿ ತುಂಬಾ ಪರಿಣಾಮಕಾರಿಯಾಗಿ ಆ ಜನರಿಂದ ಕರ್ತವ್ಯವನ್ನ ನಿರ್ವಹಿಸಿಕೊಂಡು ಆ ಮೂಲಕ ಸಂಸ್ಥೆಯ ಉದ್ದೇಶವನ್ನ ಈಡೇರಿಸೋದು ಅಂತ ಹೇಳ್ಬೋದು. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಆಫ್ ಆರ್ಗನೈಸೇಷನ್? ಆರ್ಗನೈಸೇಷನ್ ಹೆಂಗ್ ನಡೀತದೆ, ಯಾವ ತರ ನಡೀತದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಮಹತ್ವದಾಗಿರ್ತಕ್ಕಂಥ ಹಂತಗಳನ್ನ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಈ ಆರ್ಗನೈಸೇಷನ್ ನಾವು ಮಾಡಬೇಕಾಗಿದ್ದು ಏನು ಅಂತಂದ್ರೆ ಐಡೆಂಟಿಫಿಕೇಶನ್ ಆಫ್ ಆಕ್ಟಿವಿಟೀಸ್, ಚಟುವಟಿಕೆಗಳನ್ನ ಗುರುತಿಸಬೇಕು. ಫಸ್ಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಸ್ ಡೆವಲಪ್ಡ್ ಟು ಅಚೀವ್ ಅಬ್ಜೆಕ್ಟಿವ್ಸ್. ಆರ್ಗನೈಸೇಷನ್ ಆಸ್ ಎ ಪ್ರೊಸೆಸ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ಕನ್ಸರ್ನ್ಡ್ ವಿತ್ ಐಡೆಂಟಿಫೈಯಿಂಗ್ ಅಂಡ್ ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್. ಏನೆಲ್ಲ ಚಟುವಟಿಕೆಗಳು ನಡಿಬೇಕಾಗಿದೆಯೋ ಆ ಎಲ್ಲಾ ಚಟುವಟಿಕೆಗಳನ್ನ ಮೊದಲ ಗುರುತಿಸೋದು ಮತ್ತು ಅವುಗಳನ್ನ ಗ್ರೂಪ್ ಮಾಡೋದು. ಸಿಮಿಲರ್ ನೇಚರ್ ಇರತಕ್ಕಂತಹ ಚಟುವಟಿಕೆಗಳನ್ನೆಲ್ಲ ಒಂದೊಂದು ಗುಂಪಾಗಿ ಅವುಗಳನ್ನ ನಿರ್ಮಾಣ ಮಾಡೋದು. ಸೊ ಆ ತರ ಆಕ್ಟಿವಿಟೀಸ್ಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಇಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಹಾಗೆ ಐಡೆಂಟಿಫೈ ಮಾಡಿರ್ತಕ್ಕಂತಹ ಆಕ್ಟಿವಿಟೀಸ್ಗಳನ್ನ ಈಗ ಎರಡನೇ ಹಂತದೊಳಗೆ ಗ್ರೂಪ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ದಟ್ ಫೈನಾನ್ಸ್ ರಿಲೇಟೆಡ್ ಎಲ್ಲ ಚಟುವಟಿಕೆಗಳನ್ನ ಒಂದ್ ಕಡೆ ಗುಂಪು ಮಾಡೋದು, ಪ್ರೊಡಕ್ಷನ್ ರಿಲೇಟೆಡ್ ಒಂದ್ ಕಡೆ ಗುಂಪು ಮಾಡೋದು, ದೆನ್ ದಟ್ ಪರ್ಚೇಸಿಂಗ್, ಮಾರ್ಕೆಟಿಂಗ್, ಈ ತರ ಬೇಸ್ಡ್ ಆನ್ ದ ನೇಚರ್ ಆಫ್ ಆಕ್ಟಿವಿಟೀಸ್ ವಿ ಹ್ಯಾವ್ ಟು ಗ್ರೂಪ್ ಟುಗೆದರ್ ದ ಐಟಮ್ಸ್, ದ ಆಕ್ಟಿವಿಟೀಸ್. ಸೊ ಆ ತರ ಡಿವಿಷನ್ ಅಥವಾ ಸೆಕ್ಷನ್ಸ್ ಗಳ ರೂಪದೊಳಗೆ ಅವುಗಳನ್ನ ನಾವು ಗುಂಪು ಮಾಡೋದು, ಇದು ಎರಡನೇ ಹಂತ. ದೆನ್ ನೆಕ್ಸ್ಟ್ ಇಸ್ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಈಚ್ ಗ್ರೂಪ್ ಆಫ್ ರಿಲೇಟೆಡ್ activities is assigned a position most suited for it. Every position is occupied by an individual. While assigning duties, the requirements of the job and the competence of the individual should be properly matched together. The process of assigning duties goes on till the last level of the organization. So ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಹಂತ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲ ಎರಡು ಹಂತದಲ್ಲಿ ಏನ್ ಮಾಡಿರ್ತೀವಿ ನಾವು, ಜಸ್ಟ್ ಆ ಕರ್ತವ್ಯಗಳು ಏನಿದಾವೆ ಅಥವಾ ಚಟುವಟಿಕೆಗಳು ಏನಿವೆ ಅವುಗಳನ್ನ ಗುರುತಿಸಿ ಗುಂಪು ಮಾಡಿರ್ತೀವಿ. ಬಟ್ ಇಲ್ಲಿ ಹಾಗೆ ಗುರುತಿಸಿರ್ತಕ್ಕಂಥ ಮತ್ತು ಗುಂಪಾಗಿ ಮಾಡಿರ್ತಕ್ಕಂತಹ ಚಟುವಟಿಕೆಗಳಿಗೆ ಅಗತ್ಯವಿರುವಂತಹ ಪರ್ಸನಲ್ಗಳನ್ನ ಅಸೈನ್ ಮಾಡಬೇಕಾಗ್ತದೆ. ಸೊ ಈ ತರ ಅಸೈನ್ ಮಾಡಬೇಕಾದ್ರೆ ತುಂಬಾ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ,
ಆ ಕೆಲಸದ ಸ್ವರೂಪ ಏನಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಏನಿದೆ ಅದಕ್ಕೆ ಯೋಗ್ಯವಾಗಿರುವಂತಹ ವ್ಯಕ್ತಿಗಳನ್ನು ನಾವು ನಿಯೋಜನೆ ಮಾಡಬೇಕಾಗ್ತದೆ. ಅವ್ರನ್ನೇ ನಾವು ಅವರಿಗೆ ಆ ಕೆಲಸ ಅಸೈನ್ ಮಾಡಬೇಕಾಗ್ತದೆ. ಹೀಗಾಗಿ ಅವರ ಕ್ವಾಲಿಫಿಕೇಶನ್, ಅವರ ನಾಲೆಜ್, ಅವರ ಸ್ಕಿಲ್ ಅಥವಾ ಅವರ ಕಾಂಪಿಟೆನ್ಸಿ ಆ ಒಂದು ಕೆಲಸಕ್ಕೆ ಯೋಗ್ಯ ಆಗ್ತದೋ ಇಲ್ಲೋ ಅನ್ನೋದನ್ನ ನಾವು ಮ್ಯಾಚ್ ಮಾಡಿ ಅದು ಮ್ಯಾಚಬಲ್ ಅಂತ ಅನಿಸಿದ್ರೆ ಅಂದ್ರೆ ಅದು ಯೋಗ್ಯ ಅಂತ ಅನಿಸಿದಾಗ ಮಾತ್ರ ಆ ಒಂದು ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅನ್ನು ಮಾಡಬೇಕಾಗ್ತದೆ. ರೈಟ್. ದೆನ್ ನೆಕ್ಸ್ಟ್ ಸ್ಟೆಪ್ ಇಸ್ ಡೆಲಿಗೇಷನ್ ಆಫ್ ಅಥಾರಿಟಿ. ಈಗ ಅಧಿಕಾರವನ್ನು ನಿಯೋಜನೆ ಮಾಡಬೇಕಾಗ್ತದೆ. ಒಂದು ಸಲ ನಾವು ಕೆಲಸ ವಹಿಸ್ಕೊಟ್ಟು ವ್ಯಕ್ತಿಗಳಿಗೆ ಅಂತಂದ್ರೆ ಈಗ ಏನು ಮಾಡಬೇಕು, ಆ ಕೆಲಸ ವಹಿಸ್ಕೊಟ್ಟ ಮೇಲೆ ಆ ವ್ಯಕ್ತಿಗಳಿಗೆ ಅಥಾರಿಟಿಯನ್ನು ಕೊಡಬೇಕಾಗ್ತದೆ. ಅಥಾರಿಟಿ ವಿತೌಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಡೇಂಜರಸ್ ಥಿಂಗ್ ಅಂಡ್ ಸಿಮಿಲರ್ಲಿ ರೆಸ್ಪಾನ್ಸಿಬಿಲಿಟಿ ವಿತೌಟ್ ಅಥಾರಿಟಿ ಈಸ್ ಅನ್ ಎಂಪ್ಟಿ ವೆಸಲ್. Hence, corresponding to the responsibility, authority is delegated to the subordinates for enabling them to show work performance. So, our work performance ಅನ್ನು ತೋರಿಸ್ಬೇಕು ಅಂತಂದ್ರೆ ಯಾರಿಗೆ ದಟ್ ಕರ್ತವ್ಯವನ್ನು ನಾವು ವಹಿಸ್ಕೊಟ್ಟಿರ್ತೀವೋ ಅವರಿಗೆ ಆ ಕೆಲಸ ಮಾಡೋಕೆ ಬೇಕಾಗಿರ್ತಕ್ಕಂಥ ಅಧಿಕಾರವನ್ನು ಕೂಡ ಕೊಡೋದು ಮತ್ತು ಆ ಅಧಿಕಾರ ಕೊಟ್ಟ ಮೇಲೆ ಅವರಿಗೆ ಜವಾಬ್ದಾರಿಯನ್ನು ಕೂಡ ಕೊಡಬೇಕು. ಅದನ್ನು ಮಾಡಿ ಆ ಕೆಲಸ ಮಾಡಿ ಮುಗಿಸ್ಬೇಕು ಅಂತೇಳಿ ಹೀಗೆ ನಾವು ಆ ಅಸೈನ್ಮೆಂಟ್ ಆಫ್ ಡ್ಯೂಟಿ ಆದ ಕೂಡಲೇ ಆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಅಥಾರಿಟಿಯನ್ನು ಕೂಡ ಒದಗಿಸಿಕೊಡ್ಬೇಕು. ದೆನ್ ಆಫ್ಟರ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಒದಗಿಸಿದ ಮೇಲೆ ಫಿಟ್ಟಿಂಗ್ ಇಂಡಿವಿಜುವಲ್ಸ್ ಹ್ಯಾವಿಂಗ್ ಡಿಟರ್ಮೈನ್ಡ್ ದ ವೇರಿಯಸ್ ಪಾರ್ಟ್ಸ್ ಅಂಡ್ ಪೋರ್ಷನ್ಸ್ ಆಫ್ ದ ಜಾಬ್ ಟು ಬಿ ಡನ್. The next step will be to fix a suitable and well qualified persons into these activities. Each person in the group will be given a specific part of the job to do and will be made responsible for it. ಸೊ ಆ ಥರ ಡೆಲಿಗೇಷನ್ ಆಫ್ ಅಥಾರಿಟಿ ಮಾಡಿದ್ಮೇಲೆ ಅಂದರೆ ಆ ಕೆಲಸಕ್ಕೆ ಏನು ಅಧಿಕಾರ ಇದೆ ಮತ್ತು ಏನು ಜವಾಬ್ದಾರಿ ಇದೆ ಅನ್ನೋದನ್ನು ನಾವು ದಟ್ ಎಸ್ಟಾಬ್ಲಿಷ್ ಮಾಡಿದಾಗಿತ್ತು ಅಂತಂದರೆ ಆವಾಗ ಸಂಬಂಧಪಟ್ಟಂಥ ಯೋಗ್ಯ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅಥವಾ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಆ ಸಂಬಂಧಪಟ್ಟಂಥ ಕೆಲಸಕ್ಕೆ ನಾವು ಫಿಟ್ ಮಾಡೋದು ಮತ್ತು ಅವರಿಗೆ ಕಂಪ್ಲೀಟ್ ಆಗಿ ಆ ಕೆಲಸ ನಿರ್ವಹಣೆ ಮಾಡೋಕೆ ಅವಕಾಶ ಮಾಡಿಕೊಡೋದು. ಸೊ ಈ ರೀತಿಯಾಗಿ ನಾವು ಸ್ಟೆಪ್ಸ್ ಆಫ್ ಆರ್ಗನೈಸೇಷನ್ ನಾವು ನೋಡ್ಬೋದು. ಒಂದು ಸಂಸ್ಥೆಯ ಅಥವಾ ಒಂದು ಆರ್ಗನೈಸೇಷನ್ದಲ್ಲಿ ಕಚೇರಿ ವ್ಯವಸ್ಥಿತವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಆ ಆರ್ಗನೈಸೇಷನ್ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ. ಅಂತಹ ಮ್ಯಾನೇಜರಲ್ ಫಂಕ್ಷನ್ದಲ್ಲಿ ಈ ಆರ್ಗನೈಸೇಷನ್ ಕೂಡ ಒಂದು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಡ್ತಕ್ಕಂಥ ಮೀನಿಂಗ್ ಅನ್ನು ಚರ್ಚೆ ಮಾಡಿದ್ವಿ, ಡೆಫಿನಿಷನ್ ಅನ್ನು ನೋಡಿದ್ವಿ, ಜೊತೆ ಈ ಆರ್ಗನೈಸೇಷನ್ ಸ್ಟೆಪ್ಸ್ ಯಾವ ಥರ ಇವೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಸೊ ದೀಸ್ ಆರ್ ಮೈ ರೆಫರೆನ್ಸಸ್. ಥ್ಯಾಂಕ್ ಯು.